ಆಸ್ಟ್ರೇಲಿಯಾದಲ್ಲಿ ಟೀಂ ಇಂಡಿಯಾದ ಕಳಪೆ ಪ್ರದರ್ಶನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಕೋಚ್ ಗೌತಮ್ ಗಂಭೀರ್ ಮೌನವನ್ನು ಮುರಿದಿದ್ದಾರೆ. ಭಾರೀ ಬದಲಾವಣೆಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಗೌತಮ್ ಗಂಭೀರ್ ವರ್ಸಸ್ ಟೀಂ ಇಂಡಿಯಾದ ಆಟಗಾರರು ಸಿಡ್ನಿ ಟೆಸ್ಟ್ಗೆ ಟೀಂ ಇಂಡಿಯಾದಲ್ಲಿ ಭಾರೀ ಬದಲಾವಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಕಳಪೆ ಆಟಗಾರರಿಗೆ, ಕಳಪೆ ಪ್ರದರ್ಶನ ಕೊಟ್ಟ ಆಟಗಾರರಿಗೆ ಕೊಡ್ತಾರಂತೆ. ಉದಾಹರಣೆಗೆ ರೋಹಿತ್ ಶರ್ಮಾ, ಕ್ಯಾಪ್ಟನ್ ವಿರಾಟ್ ಕೊಹ್ಲಿ, KL ರಾಹುಲ್ ಇವರೆಲ್ಲ ನಾಳೆ ಅಂತಿಮ 11 ಆಟಗಾರರ ಪಟ್ಟಿ ಪ್ರಕಟವಾಗುತ್ತೆ. ನಾಯಕ ರೋಹಿತ್ ಶರ್ಮಾ, KL ರಾಹುಲ್ ಸೇರಿ ಹಲವು ಆಟಗಾರರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಗೆಲ್ಲುವ ಆಟಗಾರರಿಗಷ್ಟೇ ಅವಕಾಶ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ. ಆ್ಯಕ್ಚುಲಿ ಗೌತಮ್ ಗಂಭೀರ್ ಮೇಲೇ ತುಂಬ ಆರೋಪ ಬಂದಿರೋದು. ಇವರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಸೀನಿಯರ್ ಪ್ಲೇಯರ್ಗಳ ಜೊತೆನೂ ಸಮನ್ವಯತೆ ಇಲ್ಲ, ಜೂನಿಯರ್ ಪ್ಲೇಯರ್ಗಳ ಜೊತೆನೂ ಸಮನ್ವಯತೆ ಇಲ್ಲ, ಇವ್ರು ಹೇಳಿದ ಮಾತನ್ನು ಯಾರು ಕೇಳ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿನಲ್ಲಿ ಏನಾದರೂ ಸೋತ್ಬಿಟ್ರೆ ಇವರ ಹೆಡ್ ಕೋಚ್ ಹುದ್ದೆಗೆ ಕುತ್ತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಈಗೇನೋ ಅವ್ರು ಹೇಳಿರೋ ಪ್ರಕಾರ ದೊಡ್ಡ ಮಟ್ಟದ ಬದಲಾವಣೆಯನ್ನು ಟೆಸ್ಟಲ್ಲಿ ಮಾಡ್ತೀನಿ ಅಂತ. ಈಗಾಗಲೇ ಸೀರೀಸ್ನಲ್ಲಿ 4 ಟೆಸ್ಟ್ ಮುಗಿದೋಗಿದೆ. 2-1 ಆಸ್ಟ್ರೇಲಿಯಾದವರು ಮುಂದಿದ್ದಾರೆ. ಈಗ ಇನ್ನೊಂದು ಟೆಸ್ಟನ್ನು ಇಂಡಿಯಾ ಗೆದ್ದರೆ ಕೊನೆಯ ಟೆಸ್ಟನ್ನು ಅಟ್ಲೀಸ್ಟ್ ಸರಣಿ 2-2 ಈಕ್ವಲ್ ಆಗುತ್ತೆ.